ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲವ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಪತ್ನಿ ತನ್ನ ಫೋನ್ನಿಂದ ಮೆಸೇಜ್ ಡಿಲೀಟ್ ಮಾಡುತ್ತಿದ್ದಾರಾ? ಪತಿ ತನ್ನ ಮೊಬೈಲ್ನಿಂದ ಮೆಸೇಜ್ಗಳನ್ನು ಡಿಲೀಟ್ ಮಾಡುತ್ತಿದ್ದಾರೆ. ಗಂಡನಿಗೆ ಸಂಶಯ ಕೊಡುವುದು ಸಹಜ. ಯಾವುದೇ ಸಂಸಾರ ನೋಡಿ ಅಲ್ಲಿ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತದೆ. ಜಗಳವಿಲ್ಲದೆ ಜೀವನ ಮಾಡಿದ ಯಾವುದೇ ಜೋಡಿ ಇದೇವರೆಗೂ ಇಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೆ ಪ್ರಾರಂಭವಾಗುವ ಜಗಳ ಆನಂತರ ಬೇರೆ ಬೇರೆ ರೂಪ ಪಡೆದುಕೊಳ್ಳುತ್ತಾರೆ. ಇಷ್ಟೇ ಸಾಲದೆಂಬಂತೆ ಒಬ್ಬರ ಮೇಲೆ ಒಬ್ಬರಿಗೆ ಕೆಟ್ಟ ಅನುಮಾನ ಕೂಡ ಶುರುವಾಗುತ್ತದೆ. ಆದರೆ ಯಾವಾಗ ಈ ಅನುಮಾನ ಎಂಬ ಪಿಶಾಚಿ ನಿಮ್ಮಿಬ್ಬರ ನಡುವೆ ಬಂದು ಬಿಡುತ್ತದೆಯೋ ಅಂದಿನಿಂದ ನಿಮ್ಮಿಬ್ಬರ ಸಂಬಂಧ ಸಂಪೂರ್ಣವಾಗಿ ದೂರವಾಗುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ಉದಾಹರಣೆ ಎಂದರೆ ನಿಮ್ಮ ಸಂಗಾತಿ ಮೆಸೇಜ್ಗಳನ್ನು ತನ್ನ ಮೊಬೈಲ್ನಲ್ಲಿ ಇಟ್ಟುಕೊಳ್ಳದೆ ಡಿಲೀಟ್ ಮಾಡಿರುವುದೇ ಇದಕ್ಕೆ ಒಂದು ಕಾರಣವಾಗಬಹುದು. ಕೆಲವೊಮ್ಮೆ ಮೆಸೇಜ್ಗಳನ್ನು ಡಿಲೀಟ್ ಮಾಡುವ ಉದ್ದೇಶ ಏನು ಎನ್ನುವುದರ ಸತ್ಯತೆಯನ್ನು ತಿಳಿದುಕೊಳ್ಳದೆ ಸುಮ್ಮನೆ ಅವರ ಮೇಲೆ ಕೋಪ ಮಾಡಿಕೊಂಡರೆ ಮತ್ತು ಸಂಬಂಧವನ್ನು ದೂರ ಮಾಡಿಕೊಳ್ಳುವ ಇಂಗಿತ ವ್ಯಕ್ತಪಡಿಸಿದಲ್ಲಿ ಅದು ನಿಮ್ಮದೇ ತಪ್ಪು ಆಗಿದ್ದರೂ ಆಗಿರಬಹುದು. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಿ ನಡೆದುಕೊಳ್ಳುವ ಉತ್ತಮ. ನಿಮ್ಮಿಬ್ಬರ ಪರ್ಸನಲ್ ಮೆಸೇಜ್ ಬೇರೆಯವರಿಗೆ ಓದಬಹುದು ಎನ್ನುವ ಭಯ. ಕೆಲವೊಮ್ಮೆ ಸಂಗಾತಿಯ ಮೊಬೈಲ್ ಆಕೆಯ ಬಳಿ ಇರದೆ ಅವರ ಮನೆಯಲ್ಲಿ ಬೇರೆಯವರ ಕೈಯಲ್ಲೇ ಇರಬಹುದು. ಈ ಸಮಯದಲ್ಲಿ ಅವರು ನೀವು ಆಕೆಗೆ ಕಳುಹಿಸಿದ ಮೆಸೇಜ್ಗಳನ್ನು ನೋಡುವ ಅಥವಾ ಓದುವ ಸಾಧ್ಯತೆ ಇರುತ್ತದೆ. ಈ ವಿಷಯದಲ್ಲಿ ಆಕೆಯೂ ಕೂಡ ಈ ಬಗ್ಗೆ ಮನಸ್ಸಿನಲ್ಲಿ ಗೊಂದಲ ಇದ್ದೇ ಇರುತ್ತದೆ. ಹಾಗಾಗಿ ಕೆಲವೊಂದು ನಿಮ್ಮಿಬ್ಬರ ನಡುವಿನ ಖಾಸಗಿ ಮೆಸೇಜ್ಗಳನ್ನು ಬೇರೆಯವರು ಓದಿದ್ದಾರೆ ಎನ್ನುವ ಭಯದಿಂದ ಅಥವಾ ಮುಂಬರುವ ಸಂಕಷ್ಟವನ್ನು ಮೊದಲೇ ಆಲೋಚಿಸಿ ಮುಂಜಾಗರೂಕತೆಯಿಂದ ನಿಮ್ಮ ಮೆಸೇಜ್ಗಳನ್ನು ಡಿಲೀಟ್ ಮಾಡಿರಬಹುದು. ಕೌಟುಂಬಿಕ ವಿಚಾರಗಳು. ಪ್ರತಿಯೊಂದು ಕುಟುಂಬಕ್ಕೂ ತನ್ನದೇ ಆದ ಕಥೆ ಅಥವಾ ಇತಿಹಾಸವಿರುವುದು. ಸಂಗಾತಿ ಬಗ್ಗೆ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಳ್ಳುವ ನಿಮ್ಮ ಉದ್ದೇಶವಾಗಿರಬಹುದು. ಆದರೆ ಅವರಿಗೆ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟವಿರದಿರಬಹುದು. ನೀವು ತುಂಬ ವಿಧೇಯಕರಾಗಿ ಇದನ್ನು ಕೇಳಬಹುದು, ಆದರೆ ಎಲ್ಲವನ್ನು ಹೇಳಿ ಎಂದು ಸಂಗಾತಿ ಮೇಲೆ ಒತ್ತಡ ಹಾಕುವಂತಿಲ್ಲ. ನಿಮ್ಮ ಮೇಲೆ ಇಷ್ಟವಿಲ್ಲದೆ ಇರಬಹುದು. ತನ್ನ ಮೊಬೈಲ್ನಿಂದ ಮೆಸೇಜ್ಗಳನ್ನು ಡಿಲೀಟ್ ಮಾಡುತ್ತದೆ ಇದ್ದರೆ ನೋಡಿದ್ದವರಿಗೆ ಇದೊಂದು ಅನುಮಾನ ಒಂದೇ ಬರುತ್ತದೆ. ನಿನ್ನೆ ಇದ್ದ ಮೆಸೇಜ್ಗಳೆಲ್ಲ ಇಂದು ಇಲ್ಲ ಅಂದರೆ ಖಂಡಿತವಾಗಿ ಅನುಮಾನ ಬಂದೇ ಬರುತ್ತದೆ. ತನ್ನ ಸಂಗಾತಿ ತನ್ನಿಂದ ಯಾವುದೋ ವಿಷಯಗಳನ್ನು ಮುಚ್ಚಿಡಲು ಈ ರೀತಿ ಮಾಡಿರಬಹುದು ಎನ್ನುವ ಭಾವನೆ ಮೂಡಬಹುದು. ಇನ್ನೊಂದು ಆಯಾಮಗಳಲ್ಲಿ ನೋಡುವುದಾದರೆ, ಒಂದು ವೇಳೆ ಸಂಗಾತಿ ನಿಮಗೆ ಮೋಸ ಮಾಡಬೇಕು ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಂಡಿದ್ದರೆ ಆಗಲೂ ಕೂಡ ತನ್ನ ಮೊಬೈಲ್ನಿಂದ ನಿಮಗೆ ಸಂಬಂಧಪಟ್ಟ ಮೆಸೇಜ್ಗಳನ್ನು ಡಿಲೀಟ್ ಮಾಡಿರುವ ಸಾಧ್ಯತೆ ಇರುತ್ತದೆ. ಮಾಜಿ ಪ್ರೇಮಿಯ ಮೆಸೇಜ್. 4 ಜನರ ಒಟ್ಟಿಗೆ ಬೇರೆತಾಗ ಅಲ್ಲಿ ತಮಾಷೆಯ ಮಾತುಗಳನ್ನು ನಡೆಯುವುದು ಕಾಮನ್. ಅದು ಅಲ್ಲಿಗೆ ನಿಲ್ಲಲ್ಲ. ಕೊನೆಗೆ ಒಬ್ಬರಿಗೊಬ್ಬರು ಮೆಸೇಜ್ ಮೂಲಕವೂ ಸಂದೇಶಗಳನ್ನು ರವಾನಿಸುವವರೆಗೂ ಹೋಗುತ್ತದೆ. ಆದರೆ ಕೆಲವೊಮ್ಮೆ ಇಂತಹ ಪರ್ಸನಲ್ ಮೆಸೇಜ್ಗಳಿಂದಲೇ ಸಂಸಾರದ ಅಲ್ಲುಲ್ಲ ಕಲ್ಲುಲ್ಲ ಹೇಳಬಹುದು. ಹಲವಾರು ಸಂದರ್ಭಗಳಲ್ಲಿ ಇದು ಸಾಬೀತವಾಗಿದೆ ಕೂಡಿ. ನಿಮ್ಮ ಸಂಗಾತಿಯ ವಿಚಾರದಲ್ಲೂ ಇದೇ ರೀತಿ ಆಗಿರಬಹುದು. ನಿಮ್ಮ ಜೊತೆ ಮದುವೆಯಾಗುವ ಮುನ್ನ ಆಕೆಗೆ ಬೇರೆಯವರ ಜೊತೆ ಪ್ರೀತಿಯ ಒಡನಾಟ ಇದ್ದಂತಹ ಸಂದರ್ಭಗಳಲ್ಲಿ ಅವರ ವಿಷಯಗಳು ನಿಮಗೆ ತಿಳಿಯಬಾರದು ಎಂಬ ಉದ್ದೇಶದಿಂದ ಅವರಿಗೆ ಸಂಬಂಧಪಟ್ಟ ಮೆಸೇಜ್ಗಳನ್ನು ಡಿಲೀಟ್ ಮಾಡಿರಬಹುದು. ಅವರಿಂದ ಆದಷ್ಟು ದೂರವಿದ್ದು ಹಳೆಯ ನೆನಪುಗಳನ್ನೆಲ್ಲ ಮರೆಯಲು ಪ್ರಯತ್ನಿಸುತ್ತಿರಬಹುದು. ಕಸಗೀತನದ ಸಮಸ್ಯೆ ಇರಬಹುದು. ನಿಮ್ಮ ಸಂಗಾತಿ ನಿಮ್ಮ ಜೊತೆ ಎಷ್ಟೇ ಸಲುಗೆಯಿಂದ ಇದ್ದರೂ ಆಕೆಗೆ ಕೂಡ ಖಾಸಗಿ ಬದುಕು ಅಥವಾ ದಿನದಲ್ಲಿ ಸ್ವಲ್ಪ ಸಮಯ ಆಕೆಗಾಗಿ ಮೀಸಲಿಡಬೇಕು ಎನ್ನುವ ಭಾವನೆ ಇದ್ದೇ ಇರುತ್ತದೆ. ಹಾಗಾಗಿ ತನಗೆ ಸಿಕ್ಕಂತಹ ಸಮಯದಲ್ಲಿ ಆಕೆಗೆ ಬೇರೆಯವರ ಸಹಾಯ ಮಾಡಬೇಕೆಂದು ಮನಸ್ಥಿತಿಯಲ್ಲಿ ಇದ್ದರೂ ಇರಬಹುದು ಮತ್ತು ಇದರಿಂದ ನಿಮ್ಮ ಮನಸ್ಸಿಗೆ ಬೇಜಾರ ಉಂಟು ಮಾಡಬಹುದು ಎಂಬ ಭಾವನೆ ಆಕೆಯಲ್ಲಿ ಮನೆ ಮಾಡಿರಬಹುದು. ಅದರಿಂದ ಈ ವಿಚಾರವನ್ನು ಮುಚ್ಚಿಡುವ ಸಲುವಾಗಿ ಆಕೆ ಬೇರೆಯವರೊಂದಿಗೆ ನಡೆಸಿದ ಸಂಭಾಷಣೆಗಳನ್ನು ನಿಮ್ಮಿಂದ ಮರೆಮಾಚಬಹುದು. ಈ ಸಂದರ್ಭದಲ್ಲಿ ನೀವು ಆಕೆಗೆ ಕಳುಹಿಸಿದ ಮೆಸೇಜ್ಗಳು ಅಕಸ್ಮಾತ್ ಆಗಿ ಡಿಲೀಟ್ ಆಗಿರಬಹುದು. ಇದು ಒಂದು ಕಾರಣವಾದರೆ ಕೆಲವರು ನಿಮಗೆ ಸರ್ಪ್ರೈಸ್ ಕೊಡಲು ಸಹ ಈ ರೀತಿ ಮಾಡಿರಬಹುದಾದ ಸಾಧ್ಯತೆ ಇದೆ. ಅರ್ಥ ಆಯ್ತಾ ಫ್ರೆಂಡ್ಸ್?
ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.